ಆಮೇಲೆ ಕಾರಲ್ಲಿ AC ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಆದರೂ ಹಾಕೊಂಡಿದ್ದೀವಿ. ಸ್ವಲ್ಪ ಶೆಕೆ ಆಗ್ತಾ ಇದೆ. ಅಕ್ಕ ಪೇ ಮಾಡ್ತಾ ಇದ್ದಾಳೆ. ಇವ್ರ ದುಡ್ಡು ಇವಳು ಪೇ ಮಾಡಿ ಇವಳು ಕೊಡ್ತಾಳೆ ಅನ್ನಂಗೆ ಆಗ್ತಿದೆ ಇಲ್ಲಿ. ಮೀಸೆ ಪಾನಿಪುರಿ ಬಕಾಸುರಿ ಅಷ್ಟೇ, ಮದುವೆ ಆದ್ಮೇಲೆ ಅಷ್ಟೇ. 0 ಬ್ಯಾಲೆನ್ಸ್. ನೀನು ಇಷ್ಟೊಂದು ಝೂಮ್ ಹಾಕ್ಬಿಟ್ಟು ನಾನು ಖರಾಬಾಗಿ ಕಾಣಿಸ್ಬಿಡ್ತೀನಿ. ನಾನು ಲಾಸ್ಟ್ ಅಮ್ಮಂಗೆ ಕಾಲ್ ಮಾಡಿಬಿಟ್ಟು ಅಮ್ಮ ನಾನು ಎದ್ದು ಹೋಗ್ಬಿಡ್ತೀನಿ, ನಂಗೆ ನೋಡೋಕೆ ಆಗ್ತಿಲ್ಲ ಅಂತ ಮೆಸೇಜು ಹಾಕಿ ಕಾಲ್ ಮಾಡಿ. ಎಲ್ಲಿ ಓಡ್ತಾ ಇದ್ದೀವಿ? ಸಿದ್ಧಗಂಗೆಗೆ. ಇವತ್ತು ಸಿದ್ಧಗಂಗೆಗೆ ಮಗಳು ಡ್ರೈವಿಂಗು. ಮಿಸ್ ನಾಗಿ ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಹೋಗ್ಬೇಕು ನಾವು ಇವಾಗ. ನಿನ್ನೆ ಹೋಗಿದ್ದಲ್ಲಮ್ಮ, ಹೇಗಿತ್ತು? ನಿನ್ನೆ ಚೆನ್ನಾಯ್ತಾ? ಏನೇನು ತಿಂದೆ? ನಾನು ಬಜ್ಜಿ ಮೊದಲು ಹೋಗಿದ ತಕ್ಷಣ ಅಲ್ಲಿ ಊಟ ಪ್ರಸಾದ ತಿಂದು ಅನ್ನ ಮತ್ತೆ ಕಾಳು ಸಾಂಬಾರು ಸಕ್ಕದಾಗಿತ್ತು. ತಿಂದು ಬಜ್ಜಿ ತಿನ್ಕೊಂಡು ಹಂಗೆ ಜುಮ್ಕ ಅದೆಲ್ಲ ತಗೊಂಡು. ಜುಮ್ಕೋ ತಗೊಂಡ ತೋರಿಸ್ಲಿಲ್ಲ ನೋಡು, ಇವಾಗ ಹೇಳ್ತಾವಳೆ ಅಲ್ವಾ? ಅರ್ಶನ್ ಕಾರ್ನಲ್ಲಿದೆ, ಮೂವಿಗೆ ಹೋಗ್ಬೇಕಾಯ್ತಲ್ಲ, ಅವನ ಕಾರ್ನಲ್ಲಿ ಇಟ್ಬಿಟ್ಟು. ಈಗ ಜಸ್ಟ್ ಸಿದ್ಧಗಂಗೆ ಮಠಕ್ಕೆ ಎಂಟ್ರಿ ಕೊಡ್ತೀವಿ, ಬ್ಯಾಕ್ ಸೈಡ್ ಗೇಟ್ ಇದು. ನೈಟ್ ಬಂದರೆ ಫುಲ್ ರಶ್ ಇರುತ್ತೆ. ಇವಾಗ ಅಲ್ಲೇ 5:30 ಆಗಿದೆ. 7 ಹಂಗೆ ತುಂಬ ಜನ ಬರ್ತಾರೆ. ಸೊ ನಿನ್ನೆ ಒಂದು ರೌಂಡ್ ಬಂದು ಹೋಗಿದ್ದು, ಇವತ್ತು ಇವ್ರನ್ನ ಕರ್ಕೊಂಡು. ಅವಳಲ್ಲಿ ನೋಡಿ, ಅವಳು ಹೊರಡ್ತಿದ್ದಾಳೆ ಅಕ್ಕ ನೋಡಿ. ಇದರಲ್ಲೇ ರೆಡ್ ಕಲರ್ ಡಾಲ್ ಇವ್ರು ಗಿಫ್ಟ್ ಮಾಡಿದ್ದಾರೆ ನಂಗೆ ಇಷ್ಟ ಅಂದ್ಬಿಟ್ಟು. ಸಖತ್ತಾಗಿದೆ, ನನಗಿಂತ ದೊಡ್ಡದಾಗೇ ಇದೆ ಅದು. ಇವಳೇನೋ ಸ್ಕೆಚ್ ಹಾಕ್ತಿದ್ದಾಳೆ, ಏನಕ್ಕೆ ಸ್ಕೆಚ್ ಆಗ್ತಿದ್ದಾಳೆ ಅಂತ ಗೊತ್ತಿಲ್ಲ. ನೋಡಿ, ಇನ್ನ ಫ್ಯೂಚರ್ಗಿನ್ನ ಮದುವೆನೇ ಆಗಿಲ್ಲ, ಅಲ್ಲೇ ಕಾಯಿ ತುರಿಯೋಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಕಾಯಿ ತುರಿಯೋಕ್ಕೆ ಇವಾಗಲೇ ಮನೆ ಮಾಡೋಕ್ಕೆಲ್ಲ ಹುಡುಕೋತಾ ಇದ್ದಾರೆ, ಏನೇನು ಐಟಮ್ಸ್ ತೊಗೊಳೋದು, ಎಲ್ಲೆಲ್ಲಿ ತೊಗೊಳೋದು ಅಂತ. ಆದರೆ ನೋಡಿ ಇಲ್ಲೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಇವಾಗ. ನೀವು ನೈಟ್ ಬಂದರೆ 7 ಹಂಗೆ ಇದೆಲ್ಲ ಓಪನ್ ಇರುತ್ತೆ. ನೋಡಿ ಈ ಕಡೆ ಚಾವಿಗೆ ಮಾಡೋದಂತ ಹೇಳಿ. ಇಲ್ಲಿ ಇಲ್ಲಿ ಹಿಟ್ ಹಾಕೋದು, ಪ್ರೆಸ್ ಮಾಡೋದು. ಇದು ಮೊದಲು ಯೂಸ್ ಮಾಡ್ತಿದ್ದು. ಹೌದು, ಇದೇ ಥರದ್ದು ದೊಡ್ಡದಿದೆ ನಮ್ಮ ಮನೇಲಿ. ಕೈಯಲ್ಲಿ ಹೋಗ್ತದೆ. ಇದು ಕಾಸ್ಟ್ ಕಡಿಮೆ, ಅದು ಕಾಸ್ಟ್ ಜಾಸ್ತಿ. ಬಟ್ ಅದು ಚೆನ್ನಾಗಿದೆ. ಇದು ತುಂಬ ಜನ ಬೇಕಾಗುತ್ತೆ ದೊಡ್ಡದಿದ್ರೆ ಇದಕ್ಕೆ. ನೋಡಿ ಇಲ್ಲೆಲ್ಲ ಅಪ್ಪು ಫೋಟೋ ಎಲ್ಲ ಹಾಕಿದ್ದಾರೆ, ಬನ್ನಿ ತಗೊಳ್ಳಿ. ಅಪ್ಪು ಪ್ರೇಮಿಗಳು. ಹೌದು, ಅಪ್ಪು ಫೋಟೋನೇ ಜಾಸ್ತಿ ಹಾಕೊಂಡಿದ್ದಾರೆ. ನೋಡಿ ಇದು ತೇರ್ ನಿಲ್ಸಿರ್ತಾರೆ ಇಲ್ಲಿ. ನಿನ್ನೆ ಓಪನ್ ಇತ್ತು, ಇವತ್ತು ಕ್ಲೋಸ್ ಮಾಡಿಬಿಟ್ಟೆ. ಮೇ ಬಿ ಸಂಜೆ ಹಂಗೆ ತೆಗಿತಾರೆ ಅನ್ಸುತ್ತೆ. ಇಲ್ಲೋದ್ರು ಇವ್ರು ಇಲ್ಲಿದ್ದಾರೆ, ಏನೋ ತಗೊಳಕ್ ನೋಡ್ತಾ ಇದ್ದಾರೆ ಇವರು. ತಗೊಂತಾ ಇದ್ದೀರಾ? ಮರದು. ಇದು ಸ್ಕೂಲ್. ಇದು ನೋಡಿ ಮಕ್ಕಳೆಲ್ಲ ಐಸ್ ಕ್ರೀಮ್ ತಿನ್ಕೊಂಡು ಬರ್ತಾ ಇದ್ದಾರೆ, ಮಠದ ಮಕ್ಳು ಇವರೆಲ್ಲ. ಇದು ಕತ್ತಿ ಅದೆಲ್ಲ ಏನು ಮಾಡ್ತಿದೆ? ಹಾಯ್ ಮಾಡಿ. ಓಡೋಗ್ತಿದ್ದಾರೆ ಎದ್ರುಕೊಂಡು. ಸರಿಯಾಗಿ ತಿಂಡಿ ಪೋತಿಗಳು ಇಲ್ಲಿಗೇನೋ ಬೇಕಾದ್ರೆ ಹೊಟ್ಟೆ ಯಾರಿಗೂ ಹೊಟ್ಟೆಗೆ ಊಟನೇ ಮಾಡಿಲ್ಲ. ನಿಂಗೆ ಸಿಗುತ್ತೆ. ನಾವು ಇಲ್ಲೇ ಊಟಕ್ಕೆ ಹೋಗಿದ್ವಿ. ಇಲ್ಲಿ ಇದೇ ಊಟದ ಜಾಗನಾ? ಅಂದ್ರೆ ತುಂಬಾ ಕಡೆ ಇದೆ, ಬಟ್ ನಾವು ನಿನ್ನೆ ಇಲ್ಲಿ ಊಟ ಮಾಡಿದ್ದು. ಎಲ್ಲಾ ಹಬ್ಬದಲ್ಲಿ 1-2 ರಥ ಹೇಳಿದ್ರೆ ಇಲ್ಲಿ 3 ರಥನಾ? ಎಷ್ಟು ರಥ ಹೇಳ್ತಾರೆ? ರಥ ಬೇಜಾನ್ ಹಿಡಿತಾರೆ, ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ನೋಡಿ ಅವಳಿಗೆ ಹೊಟ್ಟೆ ಹಸ್ವಾಗ್ಬಿಟ್ಟು ಓಡೋಗ್ತಿದ್ದಾಳೆ ಎಲ್ರೂ ಬಿಟ್ಟು ಒಬ್ಳೆ. ನಿನ್ನೆ ಬಂದಾಗ ಅಲ್ಲಿ ಭರತನಾಟ್ಯಂ ನಡೀತಿತ್ತು. ಅಲ್ಲಿ ರೇಷನ್ ಐಟಮ್ಸ್ಗಳೆಲ್ಲ ಹೋಗ್ತಾ ಇದೆ, ಎಲ್ಲ ತೊಗೊಂಬಂದು ಕೊಡ್ತಿರ್ತಾರೆ. ಸೊ ಹಾಗೆ ಮೆಟ್ಲು ಹತ್ಕೊಂಡು ಹೋದರೆ ಗಂಗಮ್ಮ ದೇವಸ್ಥಾನಕ್ಕೆ ಮೇಲೆ ಹೋಗ್ತೀವಿ. ಇಲ್ಲಿ ಗದ್ದುಗೆ ಇದೆ ಶಿವಕುಮಾರ ಸ್ವಾಮೀಜಿ ಅವ್ರದ್ದು. ಹೇಗಿತ್ತು ಊಟ? ಊಟ ಸೂಪರ್. ನಾನು ಸೆಕೆಂಡ್ ಇವಳ ಜೊತೆ ಒಂದ್ಸಲ ಬಂದಿದ್ದೆ ಊರಿಗೆ ಹೋಗ್ಬೇಕಾದ್ರೆ.
ಹೇಳೇ ಇಲ್ವಂತೆ. ಇದು ಸಂಗ್ರಹಗಾರ ಅಲ್ಲ. ಭತ್ತ. ಹಾಂ, ಇದು ಕಾಳ ಏನದು? ವಿಭೂತಿ ತಿನ್ಸಿದ್ಲು. ಇದೇನೋ ಬೂದ್ಗುಂಬಳಕಾಯಿ ಅಲ್ಲ, ಸ್ವೀಟ್ ಗುಂಬಳಕಾಯಿ, ಸಿಹಿ ಗುಂಬಳಕಾಯಿ. ಊಟ ಸೂಪರ್ ಆಗಿತ್ತು. ಗದ್ಗೆ ಮತ್ತೆ ಮಠಕ್ಕೋಸ್ಕರ ಯಾರೋ ದಾನಿಗಳು ಕಳಿಸಿರೋದು ಈ ಥರ ಬರುತ್ತೆ. ಲಾಟ್ ಲಾಟ್ ಲಾಟ್. ಓಕೆ. ಪೀಠ ಪೀಠ ಅಲ್ಲಿ ಫಸ್ಟ್ ಕೂರ್ತಿದ್ರು, ಅದೆಲ್ಲ ಇಲ್ಲಿ ಲೈನಲ್ಲಿ ಹೋಗಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಬರ್ತಿದ್ರು. ಓಕೆ. ಈ ಥರ ಇದು ಕಲಿಸ್ಕೊಡ್ತಾರೆ ಆಚೆ ಕಡೆಯಿಂದಲ್ಲ, ದಾನಿಗಳು ಕಲಿಸಿರೋದು. ಇದು ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಆಮೇಲೆ ನೋಡಿ ಎಷ್ಟೊಂದು ಜನ ಇದ್ದಾರೆ. ಇವರೆಲ್ಲ ಕ್ಲಾಸ್ ಮುಗಿಸ್ಕೊಂಡು ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ತಿರ್ಗಾ ಇವಾಗ ಸಂಜೆ ಎಲ್ಲ ಜನ ಬರ್ತಾರೆ. ಸೊ ಊಟ ಬಿಟ್ಟು ಅದು ಐ ಥಿಂಕ್ 5 ಗಂಟೆಗೆ ಇರೋದೇನೋ ಇದೆಯಲ್ಲ ಪ್ರೋಗ್ರಾಮ್ಸ್ ಇರುತ್ತೆ. 6:30ಗಾ? ಓಕೆ. ಆಲ್ರೆಡಿ 5 ಗಂಟೆ ಆಗಿಬಿಟ್ಟಿದೆ. ಇವಾಗ ಸ್ಕೂಲ್ ಬಿಟ್ಟಿದ್ದಾರೆ. ತುಂಬ ಜನ ಮಕ್ಕಳಿದ್ದಾರೆ. ಹತ್ತಿರ ಒಂದು 3,000 ಜನ ಇದ್ದಾರಾ? ಕೊಲ್ಲಾಪುರದಮ್ಮನ ಇಬ್ಬರಲ್ಲಿ ಯಾರದ್ದು ಫ್ಯೂಚರು? ಶೂ ಹಾಕೊಂಬಂದ್ರೆ ಹಾಕೊಳ್ಳೋದೇ ಹಿಂಸೆ. ಚಪ್ಪಲಿ ಆದರೆ ಇಮಿಡಿಯೇಟ್ ಹಾಕೊಳ್ಳೋದು. ಎಷ್ಟು ದೂರದವ್ರಿಗಿದ್ದಾರೆ ನೋಡ್ರಿ. ಓಹೋ ಹೋ 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 ಹೋ. ಗೊತ್ತಿಲ್ಲ. ಒಂದೊಂದೇ ಸಪ್ರೇಟ್ ತಗೊಂಡು ಈ ಥರ ಇದು ಮಾಡಿಕೊಂಡು ಪ್ಲಾಸ್ಟಿಕ್ ಅದು ಐ ಥಿಂಕ್ ನನಗೆ ವುಡ್ಡಲ್ಲಿ ಮಾಡಿದ್ದು. ವುಡ್ ಕಲ್ಕಟ್ಟ ವುಡ್ ಹ್ಯಾಂಡ್ ಮಾಡಿ, ಇದೆಲ್ಲ ಹ್ಯಾಂಡ್ ಮಾಡಿ. ಒಂದೊಂದು ಫ್ಲವರ್ ಒಂದು ಕಾಸ್ಟ್ಲಿ ಐಟಮ್. ನಾವು 150ಗೆ ಮಾಡ್ತಾ ಬಿಟ್ಬಿಟ್ಟು ಎಲ್ಲ ತೋರಿಸ್ತೀವಿ. ಹೊರಗಡೆ ದೇವಸ್ಥಾನ 2,000 ರೂಪಾಯಿ ಇದೆಲ್ಲ. ಇದೊಂದಕ್ಕೆ 5 ರೂಪೀಸ್ ಆಗ್ತದೆ. ಚೆನ್ನಾಗಿದೆ, ಒಂಥರ ರಿಯಲ್ ಹೂವು ಥರ ಇದೆ. ನ್ಯಾಚುರಲ್ ಸರ್. ಇದೆಲ್ಲ ಗರಿನೇ ಎತ್ತಿ ಪೇಂಟ್ ಹಾಕಿ ಮಾಡೋದು. ಇದೆಲ್ಲ ಗರಿ ತೆಂಗಿನಿಲ್ಲ ಕಲ್ಕಟ್ಟದಲ್ಲಿ. ಅದು ಒಂದು ನಾವು ನೆನೆ ನೋಡ್ಕೊಂಡು ಈ ಥರ ನಾನೇ ಮಾಡ್ತೀನಿ. ಹಾಂ, ನೀನು ಮಾಡ್ತೀಯಲ್ಲ, ಮಾಡ್ತಾರಲ್ಲ. ಆಯ್ತು ಓಡ್ತಾಳಪ್ಪ ಬಿಟ್ಬಿಟ್ಟು. ನೀನು ಇಷ್ಟೊಂದು ಝೂಮ್ ಹಾಕ್ಬಿಟ್ಟು ನಾನು ಖರಾಬಾಗಿ ಕಾಣಿಸ್ಬಿಡ್ತೀನಿ. ಝೂಮೇ ಹಾಕಿಲ್ಲ ನೋಡಿ. ಇವಾಗ ಇದೆಲ್ಲ ಇಡ್ತಾ ಇದ್ದಾರೆ. ಇನ್ನು ಇವಾಗ ಸಂಜೆ ಬಂದರೆ ಎಲ್ಲ ಸಿಗುತ್ತಿಲ್ಲ. ಎಷ್ಟು ಜನ ಇರ್ತಾರೆ ಸಂಜೆ ಬಂದರೆ. ಬಟ್ ಇವಾಗ ಕಮ್ಮಿ ಜನ ಇದ್ದಾರೆ ನೋಡಿ. ಚೇರ್ ಯಾರು ಎತ್ಕೋಬಾರ್ದು ಅಂತ ಇಲ್ಲಿಂದ ದಾರ ಕಟ್ಬಿಟ್ಟಿದ್ದಾರೆ. ಹಾಂ, ಬಟ್ ನೀನು ತಿನ್ಬೇಕು ನಿಧಾನ. ನಿಧಾನಕ್ಕೆ ತಿನ್ನಬೇಕು ಅನ್ನೋದು. ಪರವಾಗಿಲ್ಲ ಬಿಡು, ಕೊಡ್ತೀನಿ. ಒಂದು ಪೀಸ್ ತಗೋ, ತಿನ್ಬಿಡು. ಮಸಾಲೆ ಕ್ಲೀನಾಗಿದೆ. ಇದು ನಿನ್ನೆ ಅಕ್ಕ ಪೇ ಮಾಡ್ತಾ ಇದ್ದಾಳೆ. ಇವ್ರ ದುಡ್ಡು ಇವಳು ಪೇ ಮಾಡಿ ಇವಳು ಕೊಡ್ತಾಳೆ ಅನ್ನಂಗೆ ಆಗ್ತಿದೆ ಇಲ್ಲಿ. ಅಷ್ಟೇ, ಮದುವೆ ಆದಮೇಲೆ ಅಷ್ಟೇ. ನಮ್ದು ಏನೇ ಇದ್ರೂ ಇರ್ತೀವಿ ಅಷ್ಟೇ. ಹಾಂ, ಝೀರೋ ಬ್ಯಾಲೆನ್ಸು ಅಷ್ಟೇ. ಸವಾರಿ ಮಾಡ್ತೀಯಾ? ಹಾಂ ಬೇಡಪ್ಪ, ಆಮ್ದ ನಾ ಬಿದ್ದು. ನಮ್ಮ ಅಮ್ಮಗೆ ಚಿಕ್ಕ ಮಗಳು ಅಂತ ನಾನು ಒಬ್ಬಳೇ ಇರೋದು. ಲಾಗರ್ ಸಿದ್ಧಗಂಗಾ ಲಾಗರ್ ಕುದುರೆಯಿಂದ ಬಿದ್ದು ಹೌದು. ಮೀಸೆ ಪಾನಿಪುರಿ ನೋಡಿ. ಅಂಕಲ್ ಅವ್ರು ಇದಾರಲ್ಲ ಅವರೇ. ಬಕಾಸುರಿ ಅಂಗಡಿಯೊಳಗೆ ಕರ್ಕೊಂಡ್ಬಂದ್ಬಿಟ್ಟು ಇವಳು ತಗೊಂಡ್ಬಿಟ್ಟು ನನ್ನ ತಿನ್ನು ಅಂತ ಹೇಳಿ ಮೊದಲೇ ಗಂಟೆ ಹೋಗಿದೆ ಅಂತ ಗೊತ್ತು ಅವಳಿಗೆ. ತಿರ್ಗಾ ನನಗೆ ಖಾರ ಅದು ಖಾರ ಐಟಮ್ ಏನು ತಿಂದ್ರೂ ಪ್ರಾಬ್ಲಮ್ ಆಯ್ತು. ಏನು ಡಿಫ್ರೆಂಟು? ಗೋಬಿನೂ ತಿನ್ನಂಗಿಲ್ಲ. ಅದೆಲ್ಲ ಜೋಡಿಸಿಟ್ಕೊಂಡವ್ರು ಬಂದವ್ರು ಬೇಗ ಬೇಗ ಕೊಡೋಕೆ ಅಂತ.
ನಾನು ತಿನ್ಸ ಅವನಿಗೆ ಹೇಳು ಹೇಳು ಇವಾಗ ಹೇಳು ಸತೀಶ್ ಸಾವಿತ್ರಿ ಹೇಳು ಚಿತ್ರ ಸತೀಶ್ ಶಿರೋಮಣಿ ನನಗೆ ಪಾನಿ ಏನಿದೆ ಪಾನಿ ಕೊಡ್ತಿದ್ವಿ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟೈತೆ